ಸತತ ಮೂರನೇ ಬಾರಿ ವಾರಣಾಸಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ಕಾರಣ ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅದ್ದೂರಿಯಾಗಿ ರೋಡ್ ಶೋವನ್ನ ನಡೆಸ್ತಾ ಇದ್ದಾರೆ. ನಾಳೆ ನಾಮಿನೇಷನ್ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ರೋಡ್ ಶೋ ಇದು ನೋಡಿ, ಸಹಸ್ರಾರು ಮಂದಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅಲ್ಲೇ ಪಕ್ಕದಲ್ಲಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ನರೇಂದ್ರ ಮೋದಿ ಅವರ ಜೊತೆ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರ ಎದುರಾಳಿಯಾಗಿ ಕಾಂಗ್ರೆಸ್ನಿಂದ ಅಜಯ್ ರೈ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸತತ ಮೂರನೇ ಬಾರಿ ಈಗ ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಅಜಯ್ ರೈ ಅವರು. ಸೊ ಸತತ ಸೋಲ್ಕೊಂಡೇ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರುಗಡೆ. ಸೊ ಈಗ 2024ರ ಕಣದಲ್ಲೂ ಕೂಡ ಈಗ ಮೋದಿ ವಾರಣಾಸಿಯಿಂದನೇ ಈಗ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಕಾಂಗ್ರೆಸ್ ಕೊನೆಗೂ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ಯಾರನ್ನು ನಿಲ್ಲಿಸಬೇಕು, ಸಾಕಷ್ಟು ಚರ್ಚೆ ಆಯಿತು. ರಾಹುಲ್ ಗಾಂಧಿ ಅವ್ರು ನಿಲ್ಲಿಸಬೇಕಾ ಇಲ್ಲ ಬೇರೆ ಯಾರು ನಿಲ್ಲಿಸಬೇಕಾ ಅಂತ ಕೊನೆಗೂ ಕೂಡ ಅಜಯ್ ರೈ ಅವರನ್ನ ನಿಲ್ಲಿಸ್ತು. ಈಗ ಕೊನೆಗೆ ಈಗ ನಾಳೆ ನಾಮಿನೇಷನ್ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಮಿನೇಷನ್ ಅನ್ನ ಮಾಡಲು ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಪಕ್ಕದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಯೋಗಿ ಆದಿತ್ಯನಾಥ್ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ UP ಅತಿ ದೊಡ್ಡವಾದಂಥ ಕ್ಷೇತ್ರ, ಅಲ್ಲಿ 80 ಕ್ಷೇತ್ರ ಇರುವಂಥದ್ದು. ಅಲ್ಲೇನಾದರೂ ಜಾಸ್ತಿ ಗೆದ್ರೆ ಸೀಟು, ಸೊ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ನಿಶ್ಚಿತ. ಈ ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಗಮನಿಸ್ತಾ ಇದ್ವಿ, ನರೇಂದ್ರ ಮೋದಿ ಅವರು 400ಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲಬೇಕು ಎನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. 1984ರಲ್ಲಿ ಕಾಂಗ್ರೆಸ್ ಗೆದ್ದಿದೆ 400ಕ್ಕೂ ಅಧಿಕ ಸೀಟ್ಗಳನ್ನು. ಆದರೆ ಈ ಸಲ ಇನ್ ಕೇಸ್ ಏನಾದರೂ 400ಕ್ಕೂ ಅಧಿಕ ಸೀಟ್ಗಳನ್ನು ಗೆದ್ದರೆ ಕಾಂಗ್ರೆಸ್ ರೆಕಾರ್ಡನ್ನು ಮತ್ತೆ BJP ಮುರಿಯಲಿದೆ. ಸೊ ಹಿನ್ನೆಲೆಯಲ್ಲಿ ಈಗ ನರೇಂದ್ರ ಮೋದಿ ಅವರು ದೊಡ್ಡ ಮಟ್ಟದ ರೋಡ್ ಶೋನ ವಾರಣಾಸಿಯಿಂದ ನಡೆಸ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಕಡೆ ಕರ್ನಾಟಕದಲ್ಲಿ ಎರಡು ಸಲ ಬಂದಿದ್ರು. ಮೊನ್ನೆ ರೀಸೆಂಟ್ ಆಗಿ ಬಂದು ದೊಡ್ಡ ರೋಡ್ ಶೋನ ನಡೆಸಿದ್ರು. ಈಗ ಸ್ವತಃ ಅವರೇ ಕಂಟೆಸ್ಟ್ ಮಾಡ್ತಾ ಇರುವಂಥ ಕ್ಷೇತ್ರ ಅಂತ ಹೇಳಿದ್ರೆ ಅದು ವಾರಣಾಸಿ. ಸೊ ವಾರಣಾಸಿಯಿಂದನೇ ಈಗ ಮತ್ತೆ ರ್ಯಾಲಿಯನ್ನ ನಡೆಸ್ತಾ ಇರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ನರೇಂದ್ರ ಮೋದಿ ಅವರಿಗೆ ಯೋಗಿ ಆದಿತ್ಯನಾಥ್ ಸಾಥ್ ಕೊಟ್ಟರೆ ಇನ್ನು BJPಯ ಕಾರ್ಯಕರ್ತರು, ಮುಖಂಡರು, ನಾಯಕರು ಎಲ್ಲರೂ ಕೂಡ ಅಲ್ಲಿ ರೋಡ್ ಶೋ ಅಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, BJPಯ ಫ್ಲಾಗ್ ಇರ್ಬೋದು, ಬಂಟಿಂಗ್ಸ್ ಇರ್ಬೋದು, ನರೇಂದ್ರ ಮೋದಿ ಅವರ ಫೋಟೋಸ್ಗಳಿರ್ಬೋದು, ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ಅಲ್ಲಿ ಕೇಸರಿ ಮಯವೇ ಇರುವಂಥದ್ದು. ನರೇಂದ್ರ ಮೋದಿ ಅವರು ಕೂಡ ಕೇಸರಿ ಬ್ಲೇಸರ್ ಅನ್ನು ಕೂಡ ಹಾಕೊಂಡು ಬಂದಿದ್ದಾರೆ. ನೋಡಿ, ಕೈ ಮುಗಿದು ಎಲ್ಲರತ್ತು ಮತಬೇಟೆ, ಮತ ಶಿಕಾರಿಯನ್ನು ನಡೆಸ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ಕೇಸರಿ ಪಾಳೆಯ ಒಂದ್ ಕಡೆ ಮತ ಶಿಕಾರಿಗೆ ಹೊರಟಿರುವಂತಹ ದೃಶ್ಯ ಇದು. ಸಹಸ್ರಾರು ಮಂದಿ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಅದು ಕೂಡ ಕೇಸರಿಯ ದೊಡ್ಡ ಕೋಟೆ ಇದು ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ. ಮೂರನೇ ಬಾರಿ ಗೆಲ್ಲುವಂತ ನಿರೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರು ದೊಡ್ಡ ಮಟ್ಟದ ಮತ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈ ಮತ ಪ್ರಚಾರದಲ್ಲಿ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಜೈ ನರೇಂದ್ರ ಮೋದಿ ಒಂದ್ ಕಡೆ ಘೋಷಣೆ ಆದ್ರೆ ಇನ್ನೊಂದ್ ಕಡೆ ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಮೊಳಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ದಾರಿ ಉದ್ದಕ್ಕೂ ಕೇಸರಿ ಮಯವೇ ಕಾಣಬಹುದು ನಿಮ್ಗೆ. ಒಂದ್ ಕಡೆ ಕೇಸರಿ ಕ್ಯಾಪ್ಗಳಿರ್ಬೋದು, BJPಯ ಬಾವುಟಗಳಿರ್ಬೋದು. ಆ ರೋಡ್ ಸೈಡ್ ಅಲ್ಲಿ ಎಲ್ಲ ಕಡೆ ಕೇಸರಿಯ ಒಂದು ಬಾವುಟನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಅಷ್ಟೊಂದು ಮಟ್ಟಿಗೆ ಜನರು ಅಲ್ಲಿ ಸೇರಿದ್ದಾರೆ, ಕಾರ್ಯಕರ್ತರು. ಇವರೆಲ್ಲರೂ ಕೂಡ BJPಗೆ ವೋಟ್ ಹಾಕಲೇಬೇಕು ಅಂತ ನಿಟ್ಟಿನಲ್ಲಿ ಬಂದಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರನ್ನ ನೋಡಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಒಂದು ಕ್ಷಣ ಇದು. ಯಾಕಂತ ಹೇಳಿದ್ರೆ ಬೇರೆ ಸಂದರ್ಭದಲ್ಲಿ ಸಿಗೋಲ್ಲ. ಸೊ ಈ ರ್ಯಾಲಿ ಸಂದರ್ಭದಲ್ಲಿ ಅತಿ ಹತ್ತಿರದಿಂದ ನಿಮ್ಮ ಕ್ಲೋಸ್ ಅಪ್ ಅಲ್ಲಿ ಕೂಡ ನೀವು ನೋಡಬಹುದು. ಆ ನಿಟ್ಟಿನಲ್ಲಿ ಕೂಡ ಅಲ್ಲಿ ಜನರು ಕೂಡ ಜಮಾಯಿಸಿದ್ದಾರೆ. ನೋಡಿ, ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಭಾಗಿಯಾಗಿರುವಂಥದ್ದು. ಬಹಳ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಒಂದು ಮತ ಶಿಕಾರಿಯನ್ನ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನೋಡಿ, जो है इस तरह का इलेक्ट्रीफाई माहौल है कुल मिलाकर देखेंगे. और आपने ठीक कहा कि भगवान शिव के मस्तक ಈಗಾಗಲೇ ಗಮನಿಸ್ತಾ ಇರಬಹುದು, ರಾಷ್ಟ್ರದ ಪ್ರಮುಖ ಕ್ಷೇತ್ರವಾಗಿರುವಂತದ್ದು ವಾರಣಾಸಿ, ಎಲ್ಲರ ಗಮನ ಸೆಳೆದಿರುವಂತಹ ಕ್ಷೇತ್ರ. ಕಾರಣ ನರೇಂದ್ರ ಮೋದಿ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ ವಾರಣಾಸಿ. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಅದು ಕೂಡ ವಾರಣಾಸಿಯಲ್ಲಿ ನೀವು ಬಹಳ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನೇ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇಲ್ಲೊಂದು ಕಡೆಯಲ್ಲಿ ಅಯೋಧ್ಯೆ ರಾಮನ ಮಂದಿರ ನಿರ್ಮಾಣ ಇರ್ಬೋದು, ಅಥವಾ ಕಾಶಿ ವಿಶ್ವನಾಥ ಕಾರಿಡಾರ್ ಇರ್ಬೋದು, ಇವೆಲ್ಲವನ್ನ
ನರೇಂದ್ರ ಮೋದಿ ಅವರು ಮಾಡಿರುವಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಕಂಡು ನೀವು ಮತವನ್ನು ನೀಡಿ ಎನ್ನುವಂಥದ್ದು ಕೂಡ ಅಲ್ಲಿ ಮಾಡ್ತಾ ಇರುವಂಥ ದೃಶ್ಯ. ಇನ್ನೊಂದು ಕಡೆಯಲ್ಲೂ ಕೂಡ ನೀವು ಬಿಜೆಪಿ ಕಾರ್ಯಕರ್ತರನ್ನು ಕೂಡ ನೀವು ಅಲ್ಲಿ ಗಮನಿಸ್ತಾ ಇರಬಹುದು. ಒಂದು ಕಡೆ ನರೇಂದ್ರ ಮೋದಿ ಮೋದಿ ಎನ್ನುವಂಥ ಘೋಷಣೆ ಮೊಳಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಡ ಮೊಳಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಸತತ 3ನೇ ಬಾರಿ ಗೆಲ್ಲುವಂತ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕೂಡ ಬಹಳ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದಣಿದು ನೀರನ್ನು ಕೂಡ ಕುಡಿತಾ ಇರುವಂತ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ನೋಡಿ ಯಾವ ರೀತಿಯಾಗಿ ಮತಬೇಟೆಗೆ ಇಳಿದಿದ್ದಾರೆ. ಈ ಸಲ ಅದು ಏನೇ ಆಗಲಿ ಅಬ್ಕೆ ಬಾರ್ 400 ಪಾರ್ ಎನ್ನುವಂತಹ ಘೋಷಣೆ ಕೂಡ ಮೊಳಗ್ತಾ ಇದೆ. 400 ಸೀಟನ್ನ ಪಡೆದುಕೊಳ್ಳೇಬೇಕು, ಮತ್ತೆ ಪ್ರಧಾನಿ ಆಗಲೇಬೇಕು ಎನ್ನುವಂತಹ ಒಂದು ನಿರೀಕ್ಷೆ ಬಿಜೆಪಿಯ ಪಾಳೆಯದಲ್ಲಿದೆ. ಅದರ ಜೊತೆಗೆ ನರೇಂದ್ರ ಮೋದಿ ಅವರಿಗೂ ಕೂಡ ಸಾಥ್ ಕೊಡ್ತಾ ಇರುವಂತಹ ಬಿಜೆಪಿ ನಾಯಕರು. ಸ್ವತಃ ಇವತ್ತು ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ಅವರಿಗೋಸ್ಕರ ಮತ ಪ್ರಚಾರವನ್ನು ನಡೆಸ್ತಾ ಇರುವಂಥದ್ದು. ಇಷ್ಟು ಟೈಮೆಲ್ಲ ನೋಡ್ತಾ ಇದ್ವಿ, ಬೇರೆ ಬೇರೆ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ರ್ಯಾಲಿಯನ್ನೇ ನಡೆಸ್ತಾ ಇದ್ರು. ಇವತ್ತು ನರೇಂದ್ರ ಮೋದಿ ಅವರು ನಿಂತಿರುವಂತಹ ವಾರಣಾಸಿ ಕ್ಷೇತ್ರ ಅತ್ಯಂತ ಪ್ರತಿಷ್ಠೆಯ ಕಣವಾಗಿರುವಂತಹ ಕ್ಷೇತ್ರ. ನರೇಂದ್ರ ಮೋದಿ ಅವರು ಇನ್ ಕೇಸ್ ಏನಾದರೂ ವಿನ್ ಆದ್ರೆ ಮತ್ತೆ ಹ್ಯಾಟ್ರಿಕ್ ವಿಜಯವನ್ನ ಸಾಧಿಸಲಿದ್ದಾರೆ. ಈ ನಿಟ್ಟಿನಲ್ಲೂ ಕೂಡ ನೀವು ನೋಡಬಹುದು. ನೋಡಿ ಯಾವ ರೀತಿಯಾಗಿ ಜನರು ಕೂಡ ನರೇಂದ್ರ ಮೋದಿ ಅವರಿಗೆ ಕೈ ಬೀಸ್ತಾ ಇದ್ದಾರೆ, ಇವರು ಕೂಡ ಕೈ ಬೀಸ್ತಾ ಇದ್ದಾರೆ, ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿಯ ನಾಯಕರು, ಬಿಜೆಪಿಯ ಕಾರ್ಯಕರ್ತರು ಮುಂದ್ಗಡೆ ಕಳಸಗಳನ್ನ ಹಿಡ್ಕೊಂಡು, ಬಿಜೆಪಿಯ ಬಾವುಟಗಳನ್ನು ಕೂಡ ಹಿಡ್ಕೊಂಡು, ಕೇಸರಿ ಟೋಪಿಗಳನ್ನು ಹಾಕೊಂಡು, ಕೇಸರಿ ಶಾಲ್ಗಳನ್ನು ಹಾಕೊಂಡು ಯಾವ ರೀತಿಯಾಗಿ ಜೈ ಘೋಷದೊಂದಿಗೆ ಮೊಳಗ್ತಾ ಸಾಗ್ತಾ ಇರುವಂತಹ ಈ ರ್ಯಾಲಿ, ನಾಳೆ ನರೇಂದ್ರ ಮೋದಿ ಅವರು ನಾಮಿನೇಷನ್ ಅನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ರ್ಯಾಲಿಯಲ್ಲೂ ಕೂಡ ಸೆಕ್ಯೂರಿಟಿ ಪರ್ಪಸ್ ಅನ್ನು ಕೂಡ ನೀವು ನೋಡಬಹುದು. SPG ಕಮಾಂಡರ್ ಕೂಡ ಅಲ್ಲಿ ಇದ್ದಾರೆ, ಕೂಡ ಅಷ್ಟೇ ಸೆಕ್ಯೂರಿಟಿ ಕೂಡ ಇರುವಂಥದ್ದು. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತಹ ರ್ಯಾಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಕೂಡ ಕಮಾಂಡರ್ಸ್ ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ, ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗದೆ ಇರುವಂತ ನಿಟ್ಟಿನಲ್ಲಿ ಅಲ್ಲಿ SPG ಕಮಾಂಡರ್ ಕೂಡ ಅಲ್ಲಿ ಇರುವಂಥದ್ದು ಕೂಡ ನೀವು ನೋಡ್ತಾ ಇದ್ರಿ. ಹಾಗೆ ಹೈ ಸೆಕ್ಯೂರಿಟಿ ಕೂಡ ಇರುತ್ತೆ, ಯಾವುದೇ ರೀತಿ ಅವಘಡ ಕೂಡ ಆಗದೆ ಇರುವಂತ ನಿಟ್ಟಿನಲ್ಲಿ. ಇನ್ನೊಂದು ಕಡೆ ಬ್ಯಾಂಡ್ ಸದ್ದು ಕೂಡ ನೋಡ್ತಾ ಇರ್ಬೋದು. ನೋಡಿ ಬ್ಯಾಂಡ್ ಬಡ್ಕೊಂಡು ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯ. ಜೋಶ್ ಕೂಡ ಅಷ್ಟೇ ಇದೆ. ಬಿಜೆಪಿಗೆ ಮತವನ್ನ ನೀಡಿ ಎನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನ ನಡೆಸ್ತಾ ಇರುವಂಥದ್ದು. ಕಾಂಗ್ರೆಸ್ ಕೂಡ ಈಗ ಅಜಯ್ ರೈ ಅವರನ್ನ ನಿಲ್ಲಿಸುತ್ತೆ. 2 ಸತಿ ಸೋತಿದ್ರು ಈ ಒಂದು ಕ್ಷೇತ್ರದಲ್ಲಿ ಮೋದಿಯವರ ವಿರುದ್ಧವಾಗಿ. ಮತ್ತೆ ಈಗ ಅಳೆದು ತೂಗಿ ಅಜಯ್ ರೈ ಅವರನ್ನೇ ಕಾಂಗ್ರೆಸ್ ನಿಂತಿದೆ. ನೋಡ್ಬೇಕಾಗತ್ತೆ, ಸಾಕಷ್ಟು ಕುತೂಹಲಕಾರಿ ಇರುವಂತಹ ಕ್ಷೇತ್ರ. ಆದರೆ ಒಂದಿಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರೇ ಗೆಲ್ತಾರೆ ಎನ್ನುವಂತಹ ಒಂದು ನಿರೀಕ್ಷೆ ಬಿಜೆಪಿಯವರು ಇರುವಂಥದ್ದು. ಯಾಕಂತ ಹೇಳಿದ್ರೆ ಅಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ಇದೇ ವಾರಣಾಸಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಕಾಶಿ ವಿಶ್ವನಾಥ ಕಾರಿಡಾರ್ ಇಂದ ಹಿಡಿದು, ಅಯೋಧ್ಯೆಯಿಂದ ಹಿಡಿದು, ಪ್ರತಿಯೊಂದು ದೇಶದ ಭದ್ರತೆಯಿಂದ ಹಿಡಿದು ಅವೆಲ್ಲವನ್ನ ಮಾಡಿದ್ದು. ಆ ಕಾರಣಕ್ಕೆ ನಮಗೆ ಮತವನ್ನ ನೀಡಿ ಅಂತ ಬಿಜೆಪಿ ನಾಯಕರು ಕೂಡ ಕೇಳ್ಕೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ಅಭಿವೃದ್ಧಿ ಮಂತ್ರವನ್ನ ಪಠಿಸ್ತಾ ಇರುವಂತಹ ಬಿಜೆಪಿ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಒಂದಿಷ್ಟು ಗ್ಯಾರಂಟಿ ಯೋಜನೆಗಳನ್ನ ತಂದ್ಕೊಂಡಿದೆ. ಗ್ಯಾರಂಟಿಗೆ ಮತವನ್ನ ನೀಡಿ ನಿಮ್ಮ ಗ್ಯಾರಂಟಿಯನ್ನ ಪೂರೈಸ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಒಂದ್ ಕಡೆ ಮೋದಿ ಅವರ ಅಭಿವೃದ್ಧಿ, ಇನ್ನೊಂದು ಕಡೆ ಕಾಂಗ್ರೆಸ್ನವರ ಗ್ಯಾರಂಟಿ. ಯಾವುದು ವರ್ಕೌಟ್ ಆಗುತ್ತೆ ಎನ್ನುವಂಥದ್ದು ಬಹಳ ನಿರೀಕ್ಷೆಯಲ್ಲಿ ಇರುವಂತದ್ದು. ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗ್ತಾ, ಇನ್ನೊಂದು ಕಡೆಯಲ್ಲಿ ಮೋದಿ ಅವರ ಅಭಿವೃದ್ಧಿ ವರ್ಕೌಟ್ ಆಗುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಜನರು ಕೂಡ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನರೇಂದ್ರ ಮೋದಿ ಅವರು ಅದ್ದೂರಿ ರೋಡ್ ಶೋ ಅನ್ನ ನಡೆಸ್ತಾ ಇರುವಂತಹ ದೃಶ್ಯ. ಇದು ವಾರಣಾಸಿಯ ದೃಶ್ಯ, ಲೈವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದಲ್ಲಿ. ನೋಡಿ ಸಾಕಷ್ಟು ಸಹಸ್ರಾರು ಮಂದಿಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸೇರಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ಜೈ ಘೋಷಗಳು ಒಂದ್ ಕಡೆ ಮೊಳಗ್ತಾ ಇದ್ರೆ, ಇನ್ನೊಂದು ಕಡೆ ಜೈ ಶ್ರೀರಾಮ್ ಘೋಷ ಕೂಡ ಅಷ್ಟೇ ಮೊಳಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ಕೇಸರಿಯ ದೊಡ್ಡ ಕೋಟೆ, ಇದು ಬಲಿಷ್ಠವಾದ ಕೋಟೆ. ಈ ಹಿಂದೆ ಸಾಕಷ್ಟು ಬಾರಿ ಬಿಜೆಪಿ ಗೆದ್ಕೊಂಡು ಬಂದಿತ್ತು. ಕೊನೆಯದಾಗಿ ನರೇಂದ್ರ ಮೋದಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. 3ನೇ ಬಾರಿ ಈಗ ಕಂಟೆಸ್ಟ್ ಮಾಡ್ತಾ ಇರುವಂತಹ ಕ್ಷೇತ್ರ. 67% ಕಳೆದ ಬಾರಿ ಮತಗಳನ್ನ ಜಯಿಸಿಕೊಂಡು ನರೇಂದ್ರ ಮೋದಿ ಅವರು ಗೆದ್ದಿದ್ದಾರೆ. ಅಂದ್ರೆ 100ರಲ್ಲಿ 67 ಜನ ಬಿಜೆಪಿಗೆ ವೋಟ್ ಹಾಕ್ತಾರೆ, ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಿದ್ದಾರೆ 2019ರ ಎಲೆಕ್ಷನ್ ಸಂದರ್ಭದಲ್ಲಿ. ಈಗ 2024ರ ಈ ಲೋಕಸಭಾ ಎಲೆಕ್ಷನ್ ನಲ್ಲಿ ಮತ್ತೆ ಬಿಜೆಪಿಯಿಂದ, ಅದು ಕೂಡ ವಾರಣಾಸಿಯಿಂದನೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಈ ಹಿಂದೆ ಅಮೇಥಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, 2 ಇದರಲ್ಲಿ. ಅಲ್ಲಿ ರಾಹುಲ್ ಗಾಂಧಿ ಅವರು ಸೋತು ಮತ್ತೆ ನರೇಂದ್ರ ಮೋದಿ ಅವರು ಗೆದ್ದಿದ್ರು. 2 ಕ್ಷೇತ್ರದಲ್ಲಿ 2019ರಲ್ಲಿ ಕಂಟೆಸ್ಟ್ ಮಾಡಿದ್ರು, 2 ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರು ಗೆದ್ದಿದ್ರು. ಅದಾದ ನಂತರ ಅಮೇಥಿಯಲ್ಲಿ ರಿಸೈನ್ ಮಾಡಿದ್ರು. ವಾರಣಾಸಿಯಿಂದನೇ ಕನ್ಫರ್ಮ್ ಆಗಿ ಅಲ್ಲಿಂದನೇ ಮತ್ತೆ ತಮ್ಮ ಕಾರ್ಯ ಎಲ್ಲವನ್ನು ಕೂಡ, ಕೆಲಸಗಳನ್ನು ಕೂಡ ಅಲ್ಲಿಂದನೇ ಪ್ರಾರಂಭ ಮಾಡಿದ್ರು. ಈಗ
ಮತ್ತೆ ವಾರಣಾಸಿಯಿಂದ ಮತ್ತೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅದ್ದೂರಿಯಾದಂತಹ ರೋಡ್ ಶೋ ಅನ್ನ ನಡೆಸ್ತಾ ಇರುವಂತಹ ಸಂದರ್ಭ ನೀವು ಇವಾಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಎದುರಾಳಿಗಳಿಗೂ ಕೂಡ ಟಕ್ಕರನ್ನ ಕೊಡ್ತಾ ಇರುವಂತಹ ದೃಶ್ಯ, ಅವರ ಅಭಿವೃದ್ಧಿಗಳ ಕೆಲಸಗಳಿರ್ಬೋದು ಅವೆಲ್ಲವನ್ನು ಕೂಡ ಅಲ್ಲಿರುವಂಥ ಕಾರ್ಯಕರ್ತರಿಗಿರ್ಬೋದು, ಅಲ್ಲಿರುವಂಥ ಮತದಾರ ಪ್ರಭುಗಳಿಗೆ ಮನವರಿಕೆ ಮಾಡುವಂಥ ದೃಷ್ಟಿಯಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅವರಿವರು ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಅಂತ ಹೇಳಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಏನು ಕೆಲಸಗಳನ್ನು ಮಾಡುತ್ತೆ, 10 ವರ್ಷದಲ್ಲಿ ಏನು ಕೆಲಸಗಳನ್ನು ಮಾಡಿದೆ, ಜನರಿಗೆ ಎಷ್ಟು ಮಟ್ಟಿಗೆ ಆ ಒಂದು ಕೆಲಸಗಳು ಅತಿ ಹತ್ತಿರವಾಗಿವೆ, ಅವೆಲ್ಲವನ್ನು ಕೂಡ ಎಷ್ಟು ಕೆಲಸಗಳು ಇಂಪ್ಲಿಮೆಂಟ್ ಆಗಬೇಕಾಗಿದೆ, ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸಿಕೊಟ್ಟಿದ್ರ, ಅವೆಲ್ಲವನ್ನು ಕೂಡ ನರೇಂದ್ರ ಮೋದಿ ಅವರು ಮಾಡಿರುವಂತಹದ್ದು ಕೂಡ ನೀವು ನೋಡ್ಬೋದು. 10 ವರ್ಷದಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಹೇಳಿರುವ ಕೆಲಸಗಳನ್ನು ಮಾಡಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ, ಗ್ಯಾರಂಟಿ ನಾವು ಕೊಟ್ಟಿರುವಂಥ ಗ್ಯಾರಂಟಿಯನ್ನು ಎಲ್ಲವನ್ನು ಕೂಡ ಫುಲ್ಫಿಲ್ ಮಾಡಿದ್ವಿ. ಈಗ ಮತ್ತೆ 2024ರಲ್ಲೂ ಕೂಡ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಆ ಗ್ಯಾರಂಟಿಗಳನ್ನು ಕೂಡ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅದೆಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡುತ್ತೋ ಗೊತ್ತಿಲ್ಲ. ಬಟ್ ಜನ ಬಯಸ್ತಾ ಇರುವಂತದ್ದಿಷ್ಟೇ, ಆರೋಗ್ಯ, ಶಿಕ್ಷಣ, ಒಳ್ಳೆ ಶಿಕ್ಷಣವನ್ನು ಕೊಡಬೇಕು, ಒಳ್ಳೆ ಆರೋಗ್ಯದ ನಿಟ್ಟಿನಲ್ಲಿ ಒಳ್ಳೆ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ಅಭಿವೃದ್ಧಿಗಳನ್ನ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು. ನಾವೀಗ ಭರವಸೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ಕೊಡ್ತೀವಿ, ಆದರೆ ಚುನಾವಣೆ ಆದ ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾರೆ ರಾಜಕೀಯ ನಾಯಕರು, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕೂಡ ಜನರು ಒಂದಿಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗಲೇ 2024ನೇ ಈ ಇಸ್ವಿಯಲ್ಲಿ ಏನು ಜನರು ಕೂಡ ದಡ್ರಲ್ಲ, 5Gಗೆ ಮೂವ್ಮೆಂಟ್ ಆಗಿದ್ದಾರೆ. ಸೊ ಅವರು ಕೂಡ ಥಿಂಕ್ ಮಾಡ್ತಾರೆ ಯಾರಿಗೆ ವೋಟ್ ಹಾಕಬೇಕು, ಯಾರಿಗೆ ವೋಟ್ ಹಾಕಬಾರ್ದು ಅಂತ. ಬಟ್ ಆದರೆ ಈಗ ನರೇಂದ್ರ ಮೋದಿ ಅವರ ಅದ್ದೂರಿ ರ್ಯಾಲಿ, ಒಂದ್ ಕಡೆ ಜಯಘೋಷ, ಇನ್ನೊಂದು ಕಡೆ ಜೈ ಶ್ರೀರಾಮ್, ಇವೆಲ್ಲವೂ ಕೂಡ ಇರುವಂಥದ್ದು. ಅಭಿವೃದ್ಧಿ ಮಂತ್ರವನ್ನ ಪಠಿಸ್ತಾ ಇರುವಂತಹ ಬಿಜೆಪಿ ಪಾಳ್ಯದಲ್ಲಿ ಅದ್ದೂರಿ ಈಗ ರೋಡ್ ಶೋ ಸಾಗಿ ಬರ್ತಾ ಇದೆ ವಾರಣಾಸಿಯಿಂದ. ನಾಳೆ ನಾಮಿನೇಷನ್ ಅನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಜೊತೆ ಯೋಗಿ ಆದಿತ್ಯನಾಥ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಸತತ 3ನೇ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಈ ವಾರಣಾಸಿ ಕ್ಷೇತ್ರದಲ್ಲಿ ಅದ್ದೂರಿಯಾದಂತ ರ್ಯಾಲಿ ಸಾಗಿ ಬರ್ತಾ ಇದೆ. ಸಾಕಷ್ಟು ಜನರು ಕೂಡ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಕೋರ್ತಾ ಇದ್ದಾರೆ. ಹೂವಿನ ಸುರಿಮಳೆಯೇ ಹರಿದು ಬರ್ತಾ ಇದೆ. ಮೋದಿ ಅವರಿಗೆ ಹೂವನ್ನ ಹಾಕಿ ಒಂದ್ ಕಡೆ ಮತ್ತೆ ನೀವೇ ಪ್ರಧಾನಿಯಾಗಿ ಬರಬೇಕು ಎನ್ನುವಂತಹ ವಿಶ್ವಾಸ ಜನರಲ್ಲೂ ಕೂಡ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಜನರಿಗೂ ಕೂಡ ಒಂಥರ ಹರ್ಷೋದ್ಗಾರ. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ನಮ್ಮ ಬೀದಿಯಲ್ಲೂ ಕೂಡ ಬರ್ತಾ ಇದ್ದಾರೆ, ನಾವು ಕೂಡ ಅತಿ ಹತ್ತಿರದಿಂದ ನೋಡ್ಬೋದು ಮೋದಿ ಅವರನ್ನ. ಆ ಒಂದು ಕ್ಯೂರಿಯಾಸಿಟಿ ಕೂಡ ಜನರಲ್ಲಿ ಇರುವಂತದ್ದು. ಎಸ್, ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ ಶಿಕಾರಿಯನ್ನ ನಡೆಸ್ತಾ ಇರುವಂತಹ ದೃಶ್ಯ. ನಾಳೆ ನಾಮಿನೇಷನ್ ಅನ್ನ ಮಾಡಲಿದ್ದಾರೆ. ಈಗಾಗಲೇ ವಾರಣಾಸಿಯಲ್ಲಿ 13,000 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಹಾಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ರು. ಅದ್ರ ಜೊತೆಗೆ ರೈಲ್ ಇರ್ಬೋದು, ವಾಯುಯಾನ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ, ಕುಡಿಯುವ ನೀರು, ನಗರಾಭಿವೃದ್ಧಿ ಮತ್ತೆ ನೈರ್ಮಲ್ಯದಂತ ಎಲ್ಲ ಪ್ರಮುಖ ಕ್ಷೇತ್ರಗಳನ್ನ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರುವಂಥದ್ದು ನರೇಂದ್ರ ಮೋದಿ ಅವರು. ಇವೆಲ್ಲವನ್ನ ಇಟ್ಕೊಂಡು ಈ ಸಲ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬಹಳ ಕುತೂಹಲಕಾರ ಅಂಶ ಅಂತ ಹೇಳಿದ್ರೆ, ಈ ಸಲ ನರೇಂದ್ರ ಮೋದಿ ಅವರು ಏಕೈಕ ಕ್ಷೇತ್ರ ವಾರಣಾಸಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅಮೇಥಿ ಅಂದ್ರೆ 2 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು. ಆದ್ರೆ ಈ ಬಾರಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ವಾರಣಾಸಿಯ ಮತಪ್ರಭುಗಳ ಮನಸ್ಸನ್ನ ಗೆದ್ದಿರುವಂತಹ ನರೇಂದ್ರ ಮೋದಿ ಅವರು ಈ ಸಲ ವಾರಣಾಸಿಯಿಂದನೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. 2 ಕ್ಷೇತ್ರ ಅಲ್ಲ, ಅದೇನು ಬೇಕಾದ್ರೂ ಆಗಲಿ, ನಾನು ವಾರಣಾಸಿ ಏಕೈಕ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತೀನಿ, ಇದೇ ಕ್ಷೇತ್ರದಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏಕೈಕ ಕ್ಷೇತ್ರ ವಾರಣಾಸಿಯಿಂದನೇ ಈ ಸತಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇದೇ ವಾರಣಾಸಿಯಲ್ಲಿ 13,000 ಕೋಟಿ ಅಭಿವೃದ್ಧಿ ಯೋಜನೆಗಳನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ಸಾಕಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಕೂಡ ಇದೇ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ರು. 2014ರ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು 5,82,000 ಮತಗಳಿಂದ ಜಯಿಸಿದ್ರು. 2019ರಲ್ಲಿ 6,74,000 ಮತಗಳ ಅಂತರದಿಂದ ನರೇಂದ್ರ ಮೋದಿ ಅವರು ಗೆದ್ದು ಬೀಗಿದ್ರು. ಹಾಗಾದ್ರೆ 2024ರಲ್ಲಿ ಎಷ್ಟು ಮಟ್ಟಿಗೆ ಲೀಡನ್ನ ಕೊಡ್ತಾರೆ ಎದುರಾಳಿಗಳಿಗೆ ಎನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿ ಆಗಿರುವಂತಹ ಸಂಗತಿಗಳು. ಈಗಾಗಲೇ ನೋಡಿ ಯಾವ ರೀತಿಯಾಗಿ ಕುಣಿತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಹೊರಗಡೆಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಕೈ ಬೀಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಕೂಡ ವಿಕ್ಟ್ರಿ ಸಿಂಬಲ್ ಅನ್ನು ಕೂಡ ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ತಮಟೆ ವಾದ್ಯ ಇರ್ಬೋದು, ಡೊಳ್ಳು ಕುಣಿತಾ ಇರ್ಬೋದು, ಅವೆಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಮಹಿಳೆಯರು ಕೂಡ ಕಳಸ ಹೊತ್ತು ಮುಂಬದಾಗಲು ಹೋಗ್ತಾ ಇದ್ದಾರೆ, ಮಕ್ಕಳು ಕುಣಿತಾ ಇದ್ದಾರೆ.
ಪುರುಷರು ಕೂಡ ಅಲ್ಲಿ ಕುಣಿತಾ ಇದ್ದಾರೆ. ನರೇಂದ್ರ ಮೋದಿ ಅವರ ರ್ಯಾಲಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿ ಯಾವ ರೀತಿಯಾಗಿ ಸಡಗರ ಸಂಭ್ರಮದಿಂದ ಜನರು ಕುಣಿತಾ ಇರುವಂತಹ ದೃಶ್ಯ, ಬಹಳ ಖುಷಿಯಿಂದ ಒಂದ್ ಕಡೆ ಹೂವನ್ನ ಮೋದಿಯವರ ಮೇಲೆ ಹಾಕ್ತಾ ಇರುವಂತಹ ದೃಶ್ಯ ಆದ್ರೆ ಇನ್ನೊಂದು ಕಡೆಯಲ್ಲಿ ಅವರು ರ್ಯಾಲಿ ಸಾಗ್ತಾ ಬರ್ತಾ ಇರುವಂತಹ ಆ ರೋಡಿನ ಉದ್ದಕ್ಕೂ ಕೂಡ ನೋಡಿ ಹೂವಿನ ಸುರಿಮಳೆಯೇ ಹರಿದು ಬರ್ತಾ ಇದೆ ನರೇಂದ್ರ ಮೋದಿ ಅವರ ಮೇಲೆ. ನೋಡಿ ಅಲ್ಲಿ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಮತಬೇಟಿಗೆ ಇಳ್ಕೊಂಡು ನರೇಂದ್ರ ಮೋದಿ ಅವರು ಮತವನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮೈ ಮೇಲೆ ಪುಷ್ಪವೃಷ್ಟಿ ಕೂಡ ಹಾಕ್ತಾ ಇರುವಂತಹ ದೃಶ್ಯ. ಇನ್ನೊಂದು ಕಡೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೂಡ ವಿಕ್ಟರಿ ಸಿಂಬಲ್ ಅನ್ನ ತೋರಿಸ್ತಾ ಇದ್ದಾರೆ. ಈ ಸಲ ಮತ್ತೆ 3ನೇ ಬಾರಿ ನರೇಂದ್ರ ಮೋದಿ ಅವರು ಇದೇ ಕ್ಷೇತ್ರದಲ್ಲಿ ಗೆದ್ಕೊಂಡು ಬರ್ತಾರೆ, ಗೆದ್ದೇ ಗೆಲ್ತಾರೆ ಎನ್ನುವಂಥ ಭರವಸೆ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇರುವಂಥದ್ದು.